ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಷ್ಟ್ರ ರಾಜಕೀಯದಲ್ಲಿ ಮೋದಿ ವರ್ಸಸ್ ಇಂಡಿಯಾ ಅನ್ನೋದು ಈಗ ಭಾರಿ ಟ್ರೆಂಡಿಂಗ್ ನಲ್ಲಿದೆ. 2024ರಲ್ಲಿ NDA ಮಣಿಸುವುದಕ್ಕೆ ಒಂದಾಗಿರುವಂತಹ ಪ್ರತಿಪಕ್ಷಗಳು ತಮ್ಮ ಮೈತ್ರಿ ಪಡೆಗೆ ಇಂಡಿಯಾ ಅನ್ನೋ ಹೆಸರಿಟ್ಟು ಮೋದಿ ವಿರುದ್ಧ ರಣಕಹಳೆಯನ್ನು ಮೊಳಗಿಸಿವೆ. ಇವೆಲ್ಲದರ ಮಧ್ಯೆ ವಿಪಕ್ಷಗಳು ತಮ್ಮ ಮೈತ್ರಿಗೆ ಇಂಡಿಯಾ ಅನ್ನೋ ಹೆಸರಿಟ್ಟಿರುವ ಬಗ್ಗೆ ಈಗ ಭಾರಿ ಚರ್ಚೆಯಾಗ್ತಾ ಇದೆ. ಒಂದು ಪ್ರಕರಣ ಕೂಡ ಇಂಡಿಯಾ ಹೆಸರಿನ ಬಳಕೆಯ ವಿರುದ್ಧ ದಾಖಲಾಗಿದೆ. ಇಂಡಿಯಾ ಹೆಸರಿನ ಸುತ್ತ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಅಷ್ಟಕ್ಕೂ ಪ್ರತಿಪಕ್ಷಗಳು ತಮ್ಮ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ನಾಮಕರಣ ಮಾಡಿರೋದರ ಉದ್ದೇಶ ಏನು? ಮೈತ್ರಿ ನಾಯಕರ ಪೈಕಿ ಇಂಡಿಯಾ ಅನ್ನೋ ಹೆಸರನ್ನ ಸೂಚನೆ ಮಾಡಿದ್ದು ಯಾರು? ಆ ಹೆಸರನ್ನ ಸೂಚಿಸಿದ್ದು ಯಾರು? ಈ ಹೆಸರಿನ ಹಿಂದೆ ಇರುವಂತಹ ಸ್ಟ್ರಾಟಜಿ ಏನು? ಪ್ರತಿಪಕ್ಷಗಳ ಕೂಟಕ್ಕೆ ಇಂಡಿಯಾ ಹೆಸರಿಟ್ಟಿರುವುದರಿಂದ ಬಿಜೆಪಿಗೆ ಎದುರಾಗಿರುವ ಸವಾಲುಗಳೇನು? ಇವೆಲ್ಲದರ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ನೀಡ್ತೀನಿ. ಅಂದ ಹಾಗೆ ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಮಹಾಮೈತ್ರಿಗೆ ಇಂಡಿಯಾ ಅಂತ ಹೆಸರಿಟ್ಟಿದ್ದೇಕೆ? ಪ್ರತಿಪಕ್ಷಗಳು ತಮ್ಮ ಮೈತ್ರಿಕೂಟಕ್ಕೆ ದೇಶದ ಹೆಸರನ್ನೇ ಇಟ್ಟಿರುವಂಥದ್ದು ರಾಷ್ಟ್ರ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ. ವಿಪಕ್ಷಗಳು ಇಂಡಿಯಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಎನ್ನುವಂತಹ ಅರ್ಥವನ್ನ ಹೊಂದಿರುವ ಈ ಮೈತ್ರಿಕೂಟವನ್ನು ರಚಿಸಿದ್ದಾರೆ. ಇಂಡಿಯಾದಿಂದಾಗಿ ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಕಾಂಗ್ರೆಸ್ ನೇತೃತ್ವದ UPA ಮೈತ್ರಿಕೂಟದ ಯುಗಾಂತ್ಯವಾಗಿದೆ. 2004ರಲ್ಲಿ NDA ಸರ್ಕಾರವನ್ನ ಕೆಳಗಿಳಿಸಿ 10 ವರ್ಷಗಳ ಕಾಲ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ UPA 2014ರಲ್ಲಿ ಸೋತ ನಂತರ ಮುಂದಿನ 10 ವರ್ಷಗಳಲ್ಲಿ ಬಹುತೇಕ ತನ್ನ ಅಸ್ತಿತ್ವವನ್ನ ಕಳ್ಕೊಂಡ್ಬಿಟ್ಟಿದೆ. UPA ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ಕೂಡ ಈಗ ಈ ನೂತನ ಮೈತ್ರಿಕೂಟ ಇಂಡಿಯಾದ ಭಾಗವಾಗಿದೆ. ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ NDA ಅಧಿಕಾರವನ್ನ ಕಳ್ಕೊಂಡ ನಂತರ UPA ಹೆಸರಿನಲ್ಲಿ ಜೊತೆಗೂಡಿದ್ದಂತಹ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದಾಗಿದ್ದಂತಹ ಮಿತ್ರಕೂಟಗಳು ಇಂದು ಮೋದಿಯವರನ್ನ ಸೋಲಿಸೋದಿಕ್ಕೆ ಇಂಡಿಯಾ ಅನ್ನೋ ಹೊಸ ಮೈತ್ರಿಕೂಟವನ್ನು ಸ್ಥಾಪಿಸಿದ್ದಾರೆ. 2024ರ ಲೋಕಸಭೆ ಚುನಾವಣೆ ಮೋದಿ ವರ್ಸಸ್ ಇಂಡಿಯಾ ನಡುವೆ ನಡೆಯಲಿದ್ದು, ಇಂಡಿಯಾ ಯಾರ ಮುಂದೆಯೂ ಸೋಲೋದಿಲ್ಲ ಅಂತಾನೆ ಮಹಾಮೈತ್ರಿ ನಾಯಕರು ಬಣ್ಣಿಸ್ತಾ ಇದ್ದಾರೆ. ಅಸಲಿಗೆ ವಿರೋಧ ಪಕ್ಷಗಳು ಅತ್ಯಂತ ನಾಜೂಕಾಗಿಯೇ ಸಾಕಷ್ಟು ಯೋಚನೆ ಮಾಡಿಯೇ ಸ್ಟ್ರಾಟಜಿಯನ್ನು ಇಟ್ಕೊಂಡೇನೆ ತಮ್ಮ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ನಾಮಕರಣವನ್ನ ಮಾಡಿವೆ. ಮಾಧ್ಯಮಗಳಿಗಂತೂ ಇಲ್ಲೇ ಹೆಡ್ಲೈನ್ ಸಿಕ್ಕಿದೆ. ಮೈತ್ರಿ ನಾಯಕರು ಸಭೆ ಸೇರಿದಾಗಲೆಲ್ಲ ಇಂಡಿಯಾ ಮೀಟಿಂಗ್ ಅಂತಾನೆ ಬರೆಯಲಾಗುತ್ತೆ. ಆದರೆ ಮಹಾಮೈತ್ರಿಯ ಇಂಡಿಯಾ ಹೆಸರನ್ನ ಅರಗಿಸಿಕೊಳ್ಳುವಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟಕರ ಆಗ್ತಾ ಇರುವಂಥದ್ದು ಬಿಜೆಪಿಗೆ. ಯಾಕಂದ್ರೆ ಇಂಡಿಯಾ ಹೆಸರನ್ನಷ್ಟೇನೆ ಪ್ರಸ್ತಾಪಿಸಿ ವಿಪಕ್ಷಗಳನ್ನ ಟೀಕಿಸೋದಕ್ಕೆ ಕೇಸರಿ ಕಲಿಗಳಿಗೆ ಸಾಧ್ಯವಾಗೋದಿಲ್ಲ. ಬಿಜೆಪಿ ಆಗಲಿ ಇತರೆ NDA ಪಕ್ಷಗಳಾಗಲಿ ಇಂಡಿಯಾ ವಿರುದ್ಧ ಮಾತನಾಡೋದಕ್ಕೆ ಹೊಸ ಪದಗಳನ್ನ, ಹೊಸ ವ್ಯಾಖ್ಯಾನಗಳನ್ನ, ಹೊಸ ಸ್ವರೂಪಗಳನ್ನ ಹುಡುಕಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೀಗಾಗಿ ಲೋಕಸಭೆ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇರುವಾಗ ಆರಂಭದಲ್ಲೇ ಮಹಾಮೈತ್ರಿ ಪಡೆ ತಂತ್ರಗಾರಿಕೆಯಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದೆ. ದೇಶದ ಹೆಸರಿನಿಂದಾಗಿ ವಿಪಕ್ಷಗಳಿಗೆ ಬಲ ಸಿಕ್ಕಂತಾಗಿದೆ. ಹೆಸರಿನಿಂದಲೇ ಗೆಲ್ಲೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದು ಬೇರೆ ಮಾತು. ಹಾಗಿದ್ರೂ ಬಿಜೆಪಿಯ ರಾಷ್ಟ್ರೀಯವಾದದ ಅಸ್ತ್ರಕ್ಕೆ ತನ್ನ ಪ್ರತ್ಯಸ್ತ್ರವನ್ನ ಮಹಾಮೈತ್ರಿ ನಾಯಕರು ಸಿದ್ಧಪಡಿಸಿಕೊಂಡಿದ್ದಾರೆ. ತಾವು ಕೂಡ ರಾಷ್ಟ್ರೀಯವಾದದ ಹೆಸರಿನಲ್ಲಿ ಚುನಾವಣೆ ಸ್ಪರ್ಧಿಸುವ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಇಂಡಿಯಾ ಅಂದ್ರೆ ಕೇವಲ ವಿಪಕ್ಷಗಳ ಹೆಸರಷ್ಟೇ ಅಲ್ಲ, ಮೋದಿ ಸರ್ಕಾರದ ವಿರುದ್ಧ ದೇಶದ ಜನತೆ ನಡೆಸ್ತಾ ಇರುವಂತಹ ಹೋರಾಟ, ಇಂಡಿಯಾವನ್ನ ರಕ್ಷಿಸೋದು ನಮ್ಮ ಗುರಿ ಹೊರತು ವಿಪಕ್ಷಗಳ ರಕ್ಷಣೆ ಮಾಡುವುದಲ್ಲ. ಇದು ಮೋದಿ ವರ್ಸಸ್ ಆಲ್ ಅಲ್ಲ, ಮೋದಿ ವರ್ಸಸ್ ಇಂಡಿಯಾ ಸಮರ. ಇಡೀ ದೇಶವೇ ಮೋದಿ ವಿರುದ್ಧ ತಿರುಗಿ ನಿಂತಿದೆ ಅನ್ನೋ ಸಂದೇಶವನ್ನ ಕೂಡ ಮಹಾಮೈತ್ರಿ ತನ್ನ ಹೆಸರಿನ ಮೂಲಕವೇ ರವಾನಿಸುವ ಪ್ರಯತ್ನವನ್ನ ಮಾಡಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ. ಇಂಡಿಯಾ ಅಂತ ಹೆಸರಿಟ್ಟರು ಅದರ ಫುಲ್ ಫಾರ್ಮ್ ವಿಚಾರವಾಗಿ ಮಹಾಮೈತ್ರಿಯೊಳಗೆ ಒಂದಷ್ಟು ಗೊಂದಲಗಳು ಕೂಡ ಇವೆ. ಕಾಂಗ್ರೆಸ್ ಪಕ್ಷವೇನೋ ಇಂಡಿಯಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ ಹೇಳ್ತಾ ಇದೆ. ಆದ್ರೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಇನ್ಕ್ಲೂಸಿವ್ ನ್ಯಾಷನಲ್ ಡೆಮೊಕ್ರೆಟಿಕ್ ಇಂಡಿಯಾ ಫಾರ್ ಆಲ್ ಅಂತ ಟ್ವಿಟರ್ ಅಕೌಂಟ್ ನಲ್ಲಿ ಬರ್ಕೊಂಡಿದ್ದಾರೆ. ಹೀಗಾಗಿ ಇಂಡಿಯಾದ ಪೂರ್ಣ ಹೆಸರು ಕೂಡ ಈ ಎಲ್ಲ ಪಕ್ಷಗಳ ವಿಚಾರಧಾರೆಯಂತೆ ಭಿನ್ನ ಭಿನ್ನವಾಗಿಯೇ ಕಾಣ್ತಾ ಇದೆ.
ಒಬ್ಬೊಬ್ಬರು ತಮಗೆ ಬೇಕಾದ ರೀತಿಯಲ್ಲಿ ಇಂಡಿಯಾ ಹೆಸರಿನ ಫುಲ್ ಫಾರ್ಮ್ ಅನ್ನ ಬದಲಾಯಿಸಿಕೊಳ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಮಹಾಮೈತ್ರಿಗೆ ಇಂಡಿಯಾ ಅಂತ ಹೆಸರಿಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆ ಅನ್ನೋ ಬಗ್ಗೆಯೂ ಕೂಡ ಒಂದಿಷ್ಟು ವಿವರಣೆಯನ್ನು ನಾನು ಕೊಡ್ತೀನಿ. ಒಂದು ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಮಹಾಮೈತ್ರಿ ಗೆಲುವು ಸಾಧಿಸಿದ್ದೇ ಆದಲ್ಲಿ ಎಲ್ಲರೂ ಇಂಡಿಯಾಗೆ ಗೆಲುವು ಅಂತಾನೆ ಹೇಳಿಕೊಳ್ತಾರೆ. ಒಂದು ವೇಳೆ ಹೀನಾಯವಾಗಿ ಸೋತ್ರು ಇಂಡಿಯಾಗೆ ಹೀನಾಯ ಸೋಲು ಅಂತ ಮಾಧ್ಯಮಗಳಲ್ಲೂ ಕೂಡ ಪ್ರಕಟ ಆಗುತ್ತೆ. ಜನರು ಕೂಡ ಅದೇ ರೀತಿಯಲ್ಲಿ ಮಾತನಾಡ್ಕೊಳ್ತಾರೆ. ಅದು ಒಂದು ವಿಚಾರ. ಇನ್ನು ಚುನಾವಣೆ ಫಲಿತಾಂಶದ ವೇಳೆ ಮಾಧ್ಯಮಗಳಲ್ಲಿ NDAಗೆ ಎಷ್ಟು ಸ್ಥಾನ, ಇಂಡಿಯಾಗೆ ಎಷ್ಟು ಸ್ಥಾನ, ಇಂಡಿಯಾಗೆ ಮುನ್ನಡೆ ಅಥವಾ ಇಂಡಿಯಾಗೆ ಹಿನ್ನಡೆ ಅಂತೆಲ್ಲ ಪ್ರಸಾರ ಆಗಬಹುದು. ಹೀಗಾಗಿ ಮಹಾಮೈತ್ರಿ ಗೆದ್ರು ಸೋತ್ರು ಒಟ್ಟಾರೆಯಾಗಿ ಅದು ಇಂಡಿಯಾದ ಇಮೇಜ್ಗೆ ಎಫೆಕ್ಟ್ ಆಗುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಒಂದು ವೇಳೆ ಮಹಾಮೈತ್ರಿಯಿಂದ ಯಾವುದಾದ್ರೂ ಒಂದು ಪಕ್ಷ ಹೊರಹೋಯ್ತು ಅಂತೇಳಿ ಇಟ್ಕೊಳ್ಳಿ, ಆಗ ಇಂಡಿಯಾದ ಮೊದಲ ವಿಕೆಟ್ ಪತನ ಅಂತಾನೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ ನಮೂದಾಗುತ್ತೆ. ಭಿನ್ನಾಭಿಪ್ರಾಯ ಉಂಟಾಯಿತು ಅಂತೇಳಿ ಆದ್ರೆ ಇಂಡಿಯಾದಲ್ಲಿ ಒಡಕು, ಇಂಡಿಯಾ ಇಬ್ಬಾಗ, ಹೀಗೆ ದೇಶದ ಹೆಸರಲ್ಲೇ ತರಹೇವಾರಿ ವ್ಯಾಖ್ಯಾನಗಳು ಶುರುವಾಗ್ತವೆ. ಅಷ್ಟೇ ಅಲ್ಲದೆ ಮಹಾಮೈತ್ರಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿದ್ರೆ ಇಂಡಿಯಾದ ಅಧ್ಯಕ್ಷ, ಪದಾಧಿಕಾರಿಗಳು ನೇಮಕವಾದರೆ ಇಂಡಿಯಾದ ಪದಾಧಿಕಾರಿ, ಹೀಗೆ ಮಹಾಮೈತ್ರಿ ಸಂಬಂಧಿಸಿ ಏನೇ ಬೆಳವಣಿಗೆ ಆದರೂ ಕೂಡ ಅಲ್ಲಿ ಇಂಡಿಯಾ ಅನ್ನುವ ಹೆಸರು ಚಲಾವಣೆಯಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಇನ್ನೊಂದು ಗಮನಾರ್ಹ ಅಂಶ ಕೂಡ ಇದೆ. ಯಾವುದೇ ರಾಜಕೀಯ ಮೈತ್ರಿ ಅಥವಾ ಪಕ್ಷ ದೇಶದ ಹೆಸರನ್ನ ಬಳಕೆ ಮಾಡಿಕೊಳ್ಳಬಹುದಾ, ಆ ಹೆಸರನ್ನ ಇಟ್ಕೊಳ್ಬಹುದಾ, ಸಂವಿಧಾನಾತ್ಮಕವಾಗಿ ಕಾನೂನಿನ ಪ್ರಕಾರ ಇದು ಸರಿಯೇ ಎನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸಹಜ. ಇದಕ್ಕೆ ಉತ್ತರವನ್ನ ನಾವು 1950ರ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಆಕ್ಟ್ ನಲ್ಲಿ ನೋಡಬೇಕು. 1950ರ ಲಾಂಛನಗಳು ಮತ್ತು ಹೆಸರುಗಳು ದುರ್ಬಳಕೆ ತಡೆ ಕಾಯ್ದೆಯ ಪ್ರಕಾರ ಉದ್ಯಮ, ವ್ಯಾಪಾರ, ಟ್ರೇಡ್ ಮಾರ್ಕ್ ಅಥವಾ ಪೇಟೆಂಟ್ ವಿಚಾರಗಳಲ್ಲಿ ದೇಶದ ಹೆಸರು, ಲಾಂಛನಗಳ ದುರ್ಬಳಕೆ ಮಾಡುವುದನ್ನು ಪ್ರತಿಬಂಧಿಸಲಾಗಿದೆ. ಈ ಕಾಯ್ದೆಯ ವ್ಯಾಖ್ಯಾನದಲ್ಲಿ ನೇಮ್ ಇನ್ಕ್ಲೂಡ್ಸ್ ಎನಿ ಅಬ್ರಿವಿಯೇಷನ್ ಆಫ್ ಎ ನೇಮ್ ಎಂಬ ವಿವರಣೆ ಇದೆ. ಅಂದರೆ ಹೆಸರಿನ ವಿಸ್ತೃತ ರೂಪ ಏನೇ ಇದ್ದು ಶಾರ್ಟ್ ಫಾರ್ಮ್ನಲ್ಲಿ ಇಂಡಿಯಾ ಎಂಬ ಹೆಸರು ಬಳಕೆ ಮಾಡುವಂತಿಲ್ಲ ಅಂತೇಳಿ ಆಯಿತು. ಅದೇ ಕಾಯ್ದೆಯ ಸೆಕ್ಷನ್ 3ರ ಪ್ರಕಾರ ಕೇಂದ್ರ ಸರ್ಕಾರದ ಪೂರ್ವಾನುಮತಿಯ ಹೊರತಾಗಿ ಯಾವುದೇ ವ್ಯಾಪಾರ, ವಹಿವಾಟು, ಉದ್ಯೋಗ, ಪೇಟೆಂಟ್ ಅಥವಾ ಟ್ರೇಡ್ ಮಾರ್ಕ್ ಅಥವಾ ಡಿಸೈನ್ನಲ್ಲಿ ಯಾವುದೇ ದೇಶಕ್ಕೆ ಸಂಬಂಧಿಸಿದ ಹೆಸರನ್ನ ಬಳಕೆ ಮಾಡುವಂತಿಲ್ಲ ಅಂತ ಇದೆ. ಆದರೆ ಇವೆಲ್ಲವೂ ನೋಂದಣಿಗೆ ಸಂಬಂಧಿಸಿದಂತೆ ಇರುವಂತಹ ವಿಚಾರ. ಯಾವುದೇ ಪಕ್ಷದ ಹೆಸರನ್ನ ಚುನಾವಣಾ ಆಯೋಗದಲ್ಲಿ ನೋಂದಣಿ ಮಾಡಿಕೊಳ್ಳುವಾಗಲೂ ಕೂಡ ದೇಶದ ಹೆಸರನ್ನ ಮಾತ್ರ ಇಡುವುದಕ್ಕೆ ಅವಕಾಶ ಇಲ್ಲ. ಬದಲಿಗೆ ದೇಶದ ಹೆಸರಿನ ಜೊತೆಗೆ ಬೇರೆ ಪದಗಳನ್ನು ಬಳಕೆ ಮಾಡಿಕೊಳ್ಬೇಕು, ಸೇರಿಸಿಕೊಳ್ಬೇಕು. ಉದಾಹರಣೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ ಮೊದಲಾದಂಥವು. ಆದ್ರೀಗ ಪ್ರತಿಪಕ್ಷಗಳು ತಮ್ಮ ಮೈತ್ರಿಕೂಟದ ಹೆಸರನ್ನ ದೇಶದ ಹೆಸರಲ್ಲೇ ಇಂಡಿಯಾ ಅಂತ ಘೋಷಣೆ ಮಾಡಿವೆ. ಹಾಗಾದ್ರೆ ಈ ಮೈತ್ರಿಕೂಟ ಕಾನೂನು ಉಲ್ಲಂಘಿಸಿದಂತಾಗಿದೆಯೇ ಎಂಬ ಪ್ರಶ್ನೆ ಮೂಡುವಂಥದ್ದು ಸಹಜ. ಆದ್ರೆ ಸ್ವಲ್ಪ ತಾಳಿ, ಅವರು ಕಾನೂನು ಉಲ್ಲಂಘನೆ ಮಾಡಿಯೇ ಬಿಟ್ಟಿದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನ ಹೇಳ್ತೀನಿ. ಇವತ್ತು ನಾವು ಬಿಜೆಪಿ ಅಂತ ಹೇಳುವಂಥದ್ದು ಕಾಮನ್, ಆದ್ರೆ ಪಕ್ಷದ ಪೂರ್ತಿ ಹೆಸರು ಭಾರತೀಯ ಜನತಾ ಪಾರ್ಟಿ ಅಂತ ಇರುವಂಥದ್ದು. ಹಾಗೆಯೇ ಯಾವುದೇ ಪಕ್ಷವನ್ನ ನಾವು ತೆಗೆದುಕೊಳ್ಬಹುದು, ಅದು JDS, RJD, SP, ಹೀಗೆ. ಕಾಂಗ್ರೆಸ್ ಅನ್ನ INC ಅಂತ ಹೇಳುವಂಥವ್ರು ಕಡಿಮೆ, ಅದನ್ನ ಕಾಂಗ್ರೆಸ್ ಅಂತಲೇ ಶಾರ್ಟ್ ಹಾಕಿ ಹೇಳ್ತೀವಿ. ಇಲ್ಲೂ ಅಷ್ಟೇನೆ ಇಂಡಿಯಾ ಅನ್ನುವಂಥದ್ದು ಒಂದು ಮೈತ್ರಿಕೂಟದ ಹೆಸರಿನ ಶಾರ್ಟ್ ಫಾರ್ಮ್ ಅಷ್ಟೇನೆ. ಅದರ ವಾಸ್ತವದ ಹೆಸರು ತುಂಬಾ ಉದ್ದ ಇದೆ. ಟಂಗ್ ಟ್ವಿಸ್ಟರ್ ರೀತಿಯಲ್ಲಿ ಪ್ರತಿಪಕ್ಷಗಳು ಒಂದು ಹೆಸರನ್ನ ಆಯ್ಕೆ ಮಾಡಿಕೊಂಡಿವೆ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನುವಂಥದ್ದು ಈ ಮೈತ್ರಿಕೂಟದ ಪೂರ್ಣ ಹೆಸರು. ಹಾಗಿದ್ರೂ ಕಾನೂನಿನ ಪ್ರಕಾರ ಅಬ್ರಿವೇಷನ್ ನಲ್ಲೂ ಕೂಡ ದೇಶದ ಹೆಸರು ಬರುವಂತಿಲ್ಲ. ಆದ್ರೆ ಇಲ್ಲಿ ಪಕ್ಷಗಳು ಮಾತ್ರ ತಮ್ಮ ಹೆಸರನ್ನ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಮೈತ್ರಿಕೂಟದ ಹೆಸರನ್ನ ಚುನಾವಣಾ ಆಯೋಗದಲ್ಲಿ ನೋಂದಣಿ ಮಾಡಿಕೊಳ್ಳೋದಿಲ್ಲ. ಅದೊಂದು ರೀತಿಯಾದಂತಹ ರಾಜಕೀಯ ಪಕ್ಷಗಳು ಕಂಡುಕೊಂಡಿರುವ ಪರ್ಯಾಯ ವ್ಯವಸ್ಥೆ ಅಥವಾ ಅಡ್ಜಸ್ಟ್ಮೆಂಟ್ ಅಷ್ಟೇನೆ. ಮೈತ್ರಿಕೂಟ ಮಾಡಿಕೊಂಡು ಆಡಳಿತ ನಡೆಸೋದಕ್ಕಷ್ಟೇ ಅದು ಸೀಮಿತ ಇರುತ್ತೆ. ಅದು ಬಿಟ್ಟು ಮೈತ್ರಿಯನ್ನ ಮುರಿಯುವಂಥದ್ದು, ಇನ್ನೊಂದು ಪಕ್ಷಕ್ಕೆ ಸೇರುವಂಥದ್ದು ಅಥವಾ ತಟಸ್ಥರಾಗಿ ಕೂರುವಂಥದ್ದು ಇವೆಲ್ಲವೂ ಆಯಾ ರಾಜಕೀಯ ಪಕ್ಷಗಳ ವಿವೇಚನೆಗೆ ಬಿಟ್ಟಿರುವ ವಿಚಾರ. ಚುನಾವಣಾ ಪೂರ್ವದಲ್ಲಿ ಮೈತ್ರಿ ಆಗಿದ್ರೂ ಕೂಡ ಚುನಾವಣೆ ಫಲಿತಾಂಶದ ನಂತರ ಯಾವುದೇ ಮೈತ್ರಿಕೂಟದ ಜೊತೆಗೆ ಬೇಕಿದ್ರೂ ಕೂಡ ಹೋಗೋದಿಕ್ಕೆ ಮೈತ್ರಿಕೂಟದ ಸದಸ್ಯ ಪಕ್ಷಗಳು ಸ್ವತಂತ್ರರು. ಹೇಗೆ ಶಿವಸೇನೆಯವರು ಕಾಂಗ್ರೆಸ್ ಮತ್ತು NCP ಜೊತೆಗೆ ಸೇರ್ಕೊಂಡು ಸರ್ಕಾರ ನಡೆಸಿದ್ರಲ್ಲ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ. ಹಾಗೆಯೇ ಅವರು ಮೈತ್ರಿ ಬದಲಿಸಿದ್ರೂ ಕೂಡ ಯಾವುದೇ ರೀತಿಯಂತ ವಿಪ್ ಜಾರಿ ಆಗುವುದಿಲ್ಲ.
ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುವುದಿಲ್ಲ. ಹೀಗಾಗಿ ಮೈತ್ರಿಕೂಟಕ್ಕೆ ಇಟ್ಟುಕೊಂಡಿರುವ ಹೆಸರು ಮತ್ತು ಅದರ ಶಾರ್ಟ್ ಫಾರ್ಮ್ ಕಾನೂನಿನ ನೇರ ಉಲ್ಲಂಘನೆ ಆಗಿಯೇ ಬಿಡುತ್ತದೆ ಅನ್ನೋದಕ್ಕೆ ಅದರ ನೋಂದಣಿಯನ್ನ ಯಾರೂ ಕೂಡ ಮಾಡಿಸ್ಕೊಳ್ಳೋದಿಲ್ಲ. ಬದಲಿಗೆ ಅದು ಬಳಕೆಗೆ ಮಾತ್ರ ಸೀಮಿತವಾಗಿರುವಂತಹ ಹೆಸರಾಗಿರಲಿದೆ. ಹಾಗಿದ್ರೂ ಈಗಾಗಲೇ ಡಾಕ್ಟರ್ ಅವಿನಾಶ್ ಮಿಶ್ರಾ ಅನ್ನೋರು ಈಗಾಗಲೇ ದೆಹಲಿಯಲ್ಲಿ ಒಂದು ದೂರನ್ನ ದಾಖಲಿಸಿದ್ದಾರೆ. 1950ರ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಆಕ್ಟ್ ನ ಉಲ್ಲಂಘನೆ ಮಾಡಿದ್ದಾರೆ ಈ ಪ್ರತಿಪಕ್ಷಗಳ ನಾಯಕರುಗಳು ಇಂಡಿಯಾ ಅನ್ನುವಂತಹ ಹೆಸರನ್ನ ಇಟ್ಟುಕೊಂಡು ಅಂತ ಹೇಳಿ ದೂರಿನಲ್ಲಿ ಆರೋಪಿಸಿದ್ದಾರೆ. ಅಲ್ಲಿಗೆ ಮೈತ್ರಿಕೂಟದ ಸದಸ್ಯರಿಗೂ ಕೂಡ ಮುಂದೆ ಕಾನೂನು ಸಮರ ನಡೆಸಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗಬಹುದು. ಇದು ಕಾನೂನಿನ ವಿಚಾರ ಆಯಿತು. ಹಾಗಾದ್ರೆ ಪ್ರತಿಪಕ್ಷಗಳ ಈ ಮಹಾಮೈತ್ರಿಗೆ ಇಂಡಿಯಾ ಅನ್ನೋ ಹೆಸರನ್ನ ಸೂಚಿಸಿದ್ದು ಯಾರು? ಮೊದಲಿಗೆ ಐಡಿಯಾ ಹೊಡೆದದ್ದು ಯಾರಿಗೆ? ಹೆಸರಿನ ಕುರಿತಾಗಿ ಮೈತ್ರಿ ನಾಯಕರ ಮಧ್ಯೆ ಏನೆಲ್ಲ ಚರ್ಚೆ ನಡೀತು, ಯಾರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಯಾರು ಏನೇನು ಸಲಹೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನ ನೀಡ್ತೀನಿ. ಇಂಡಿಯಾ, ರಾಹುಲ್ ಗಾಂಧಿ ಐಡಿಯಾ. ಕಾಂಗ್ರೆಸ್ಸಿಗರು ಹೇಳ್ಕೊಳ್ತಾ ಇರೋದ್ರ ಪ್ರಕಾರ ಇಂಡಿಯಾ ಹೆಸರನ್ನ ಮೊದಲು ಸೂಚನೆ ಮಾಡಿರುವಂತದ್ದು ರಾಹುಲ್ ಗಾಂಧಿ ಅವರಂತೆ. ಇಂಡಿಯಾ ಅನ್ನೋ ಹೆಸರಿನ ಬಗ್ಗೆ ರಾಹುಲ್ ಮೊದಲಿಗೆ ತಮ್ಮ ಪಕ್ಷದ ಕೆಲ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿದ್ರಂತೆ. ಬಳಿಕ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಎಐಸಿಸಿಯ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಟಿಎಂಸಿಯ ಮಮತಾ ಬ್ಯಾನರ್ಜಿ ಮತ್ತು ಡೆರೆಕ್ ಒಬ್ರಿಯಾನ್ ಸೇರಿದಂತೆ ಕೆಲ ವಿರೋಧ ಪಕ್ಷಗಳ ನಾಯಕರುಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸಿದಾರಂತೆ. ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯ ವೇಳೆ ಮಹಾಮೈತ್ರಿ ನಾಮಕರಣದ ಬಗ್ಗೆ ಚರ್ಚೆಯಾಗಿದೆ. ಈ ಸಂದರ್ಭದಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ IMA ಅಂದ್ರೆ ಇಂಡಿಯನ್ ಮೇನ್ ಅಲಯನ್ಸ್ ಅಥವಾ IMF ಅಂದ್ರೆ ಇಂಡಿಯನ್ ಮೇನ್ ಫ್ರಂಟ್ ಅನ್ನುವ ಹೆಸರನ್ನ ಸೂಚಿಸಿದ್ದಾರೆ. ಇನ್ನು ತಮಿಳುನಾಡಿನ ಪ್ರಾದೇಶಿಕ ಪಕ್ಷ VCK ಸೇವ್ ಇಂಡಿಯಾ ಅಲಯನ್ಸ್ ಹೆಸರನ್ನ ಸಜೆಸ್ಟ್ ಮಾಡಿದ್ರಂತೆ. ಎಡಪಕ್ಷಗಳು ವಿ ಫಾರ್ ಇಂಡಿಯಾ ಅನ್ನೋ ಹೆಸರನ್ನ ಸೂಚಿಸಿವೆ. ಕಡೆಗೆ ಟಿಎಂಸಿಯ ಮಮತಾ ಬ್ಯಾನರ್ಜಿ ಇಂಡಿಯಾ ಹೆಸರನ್ನ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಹಮತವನ್ನ ವ್ಯಕ್ತಪಡಿಸಿ ಇದೇ ಒಳ್ಳೆಯ ಹೆಸರು ಅಂತ ಹೇಳಿದ್ದಾರೆ. डिटेल्स खड़गे जी ने आपको फुल फ्लेजेड नाम बताया, लेकिन इसका शॉर्ट फॉर्म में होता है इंडिया. एनडीए कैन यू चैलेंज इंडिया, भाजपा कैन यू चैलेंज इंडिया. ಕಾಂಗ್ರೆಸ್ ಸಲಹೆ ನೀಡಿದ್ದ ಇಂಡಿಯಾ ಅನ್ನೋ ಹೆಸರಿನ ಬಗ್ಗೆ ನಿತೀಶ್ ಕುಮಾರ್, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಮೈತ್ರಿಗೆ ದೇಶದ ಹೆಸರನ್ನ ಹೇಗೆ ಇಡೋಕಾಗತ್ತೆ ಅಂತ ನೇರವಾಗಿಯೇ ನಿತೀಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಆದರೆ ಅಂತಿಮವಾಗಿ ಇಂಡಿಯಾ ಹೆಸರಿನ ಬಗ್ಗೆ ರಾಹುಲ್ ಸ್ಪಷ್ಟನೆಯನ್ನ ನೀಡಿದ್ದು, ನಮ್ಮ ದೇಶದ ಸಂವಿಧಾನವನ್ನ ರಕ್ಷಿಸೋದೇ ನಮ್ಮೆಲ್ಲರ ಉದ್ದೇಶ. ಇದು NDA ಮತ್ತು ಇಂಡಿಯಾ ನಡುವಿನ ಹೋರಾಟ, ನರೇಂದ್ರ ಮೋದಿ ಮತ್ತು ಇಂಡಿಯಾ ನಡುವಿನ ಫೈಟ್. ಯಾವುದೇ ಹೋರಾಟದಲ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಮೋದಿ ಸರ್ಕಾರದ ವಿರುದ್ಧ ದೇಶದ ಜನರ ಧ್ವನಿಯನ್ನ ಕೂಡ ಗಟ್ಟಿಗೊಳಿಸಿದಂತಾಗತ್ತೆ. ಹೀಗಾಗಿ ಇಂಡಿಯಾ ಅನ್ನೋ ಹೆಸರು ಸೂಕ್ತ ಅಂತ ತಮ್ಮ ಸಲಹೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಂತಿಮವಾಗಿ ಬಹುತೇಕ ಮಂದಿಯ ಒಪ್ಪಿಗೆಯ ಮೇರೆಗೆ ಮಹಾಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ನಾಮಕರಣ ಮಾಡಲಾಗಿದೆ. ಆದರೂ ಈ ಹೆಸರಿನಲ್ಲೂ ಕೂಡ ಮೈತ್ರಿ ನಾಯಕರೆಲ್ಲ ಒಂದಷ್ಟು ಗೊಂದಲಕ್ಕೆ ಒಳಗಾಗಿರುತ್ತದೆ ಸ್ಪಷ್ಟ. ಯಾಕಂದ್ರೆ ಇಂಡಿಯಾವನ್ನ ಮೊದಲಿಗೆ ಇಂಡಿಯನ್ ನ್ಯಾಷನಲ್ ಡೆಮೊಕ್ರೆಟಿಕ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ ಡಿಫೈನ್ ಮಾಡಲಾಗಿತ್ತು. ಇದು ಕೇಳೋದಿಕ್ಕೆ ಬಿಜೆಪಿ ನೇತೃತ್ವದ NDA ಫುಲ್ ಫಾರ್ಮ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ರೀತಿಯಲ್ಲಿದೆ ಇದೆ ಅಂತ ಕೆಲವರು ಆ ಸಭೆಯಲ್ಲಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಂತೆ. ಅಷ್ಟೇ ಅಲ್ಲದೆ ಡೆಮೊಕ್ರೆಟಿಕ್ ಅಂದ್ರೆ ಇನ್ಕ್ಲೂಸಿವ್ ಅನ್ನುವಂತಹ ಅರ್ಥವೂ ಕೂಡ ಆಗತ್ತೆ. ಅಲ್ಲಿ ಪುನಃ ಇನ್ಕ್ಲೂಸಿವ್ ಪದವನ್ನ ಬಳಕೆ ಮಾಡೋದ್ರಿಂದ ಇದರ ಅಗತ್ಯ ಏನು, ಡೆಮೊಕ್ರೆಟಿಕ್ ಅನ್ನುವಂತಹ ಪದದ ಅಗತ್ಯ ಏನು ಅನ್ನುವ ಪ್ರಶ್ನೆಯೂ ಕೂಡ ಬಂದಿದೆ. ಹೀಗಾಗಿ ಡಿ ಅಕ್ಷರವನ್ನ ಡೆವಲಪ್ಮೆಂಟಲ್ ಅಂತ ಮೈತ್ರಿ ನಾಯಕರು ಬದಲಾಯಿಸಿಕೊಂಡಿದ್ದಾರೆ. ಹೀಗಾಗಿ ಮೈತ್ರಿ ಪಡೆಯ ಹೆಸರನ್ನ ಇಂಡಿಯಾ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ ಫೈನಲ್ ಮಾಡಲಾಗಿದೆ. ಇದೊಂದು ರೀತಿಯಲ್ಲಿ ಇಂಡಿಯಾ ಎಂಬ ಹೆಸರನ್ನ ಮೊದಲು ಆಯ್ಕೆ ಮಾಡಿಕೊಂಡು ನಂತರ ಅದಕ್ಕೆ ವಿಸ್ತೃತ ರೂಪವನ್ನ ಕೊಡುವ ಕೆಲಸವಾಗಿತ್ತು ಅನ್ನುವಂಥದ್ದು ಸ್ಪಷ್ಟ. ಸಾಮಾನ್ಯವಾಗಿ ನಮ್ಮ ಬರ್ತ್ಡೇ ದಿನ ವಿಶ್ ಮಾಡುವಾಗ ಕೆಲವರು ನಮ್ಮ ಹೆಸರನ್ನ ಪ್ರತಿಯೊಂದು ಅಕ್ಷರಕ್ಕೆ ಹೊಸದಾಗಿ ಪದಗಳನ್ನ ಕಟ್ಟಿ ಹಾರೈಸ್ತಾರಲ್ಲ, ಹಾಗೇನೆ ಇಲ್ಲೂ ಕೂಡ ಇಂಡಿಯಾ ಎಂಬ ಹೆಸರಿನ ಅಕ್ಷರಗಳಿಗೆ ಹೊಸ ಪದಗಳನ್ನ ಪೋಣಿಸಿ ನೋಡಿ ಇದು ನಮ್ಮ ಮೈತ್ರಿಕೂಟ, ಯುರೇಕಾ ಯುರೇಕಾ, ನಾವು ಕಂಡು ಹಿಡಿದ್ವು ಅನ್ನುವಂತಹ ರೀತಿಯಲ್ಲಿ ಸದ್ಯ ಪ್ರತಿಪಕ್ಷಗಳು ಖುಷಿಯಲ್ಲಿವೆ. ವಿಪಕ್ಷಗಳ ಇಂಡಿಯಾದಿಂದ NDAಗೆ ಇಕ್ಕಟ್ಟು. ಯಾವಾಗ ಮಹಾಮೈತ್ರಿ ನಾಯಕರು ತಮ್ಮ ಪಡೆಯನ್ನ ಇಂಡಿಯಾ ಅಂತ ಘೋಷಿಸಿಕೊಂಡ್ರು, ಇತ್ತ ಬಿಜೆಪಿ ನೇತೃತ್ವದ NDA ಇಕ್ಕಟ್ಟಿಗೆ ಸಿಲುಕಿರುವುದಂತೂ ಸುಳ್ಳಲ್ಲ. ದೇಶದ ಹೆಸರಲ್ಲಿ ಮೈಲೇಜ್ ಗಿಟ್ಟಿಸಿಕೊಳ್ಳುವುದಕ್ಕೆ ಹೊರಟಿರುವ ಮಹಾಮೈತ್ರಿಗೆ ಕೌಂಟರ್ ಕೊಡೋದೇ ಕೇಸರಿ ಕಲಿಗಳಿಗೆ ಮೊದಲ ಸವಾಲಾಗಿದೆ. ಇಂಡಿಯಾ ವಿರುದ್ಧವಂತೂ ಮಾತನಾಡೋದಕ್ಕೆ ಆಗುವುದಿಲ್ಲ. ದೇಶವನ್ನ ಹೊಗಳುವ ಭರದಲ್ಲೂ ಕೂಡ ಇಂಡಿಯಾ ಪದವನ್ನ NDA ನಾಯಕರಿಗೆ ಬಳಕೆ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಬಿಜೆಪಿಗರಂತೂ ಲೋಕಸಭೆ ಚುನಾವಣೆಗೆ
ವರೆಗೆ ಆದರೂ ಕೂಡ ಇಂಡಿಯಾವನ್ನ ತಮ್ಮ ಡಿಕ್ಷನರಿಯಿಂದ ಸೈಡ್ಗಿಡೋದಕ್ಕೆ ತೀರ್ಮಾನಿಸಿದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ ಟ್ವಿಟರ್ ಬಯೋಡೇಟಾದಲ್ಲಿ ಇಂಡಿಯಾ ಪದವನ್ನ ಡಿಲೀಟ್ ಮಾಡಿ ಭಾರತ್ ಅಂತ ಬರ್ಕೊಂಡಿದ್ದಾರೆ. ಇನ್ನು NDA ನಾಯಕರ ಜೊತೆಗಿನ ಸಭೆಯ ಬಳಿಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಅಂದ್ರೆ ನ್ಯೂ ಇಂಡಿಯಾ, ಡೆವಲಪ್ಡ್ ನೇಷನ್, ಆಸ್ಪಿರೇಷನ್ಸ್ ಆಫ್ ಪೀಪಲ್ ಆಫ್ ಇಂಡಿಯಾ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಹೀಗಾಗಿ ಇಂಡಿಯಾದವರು ಎಸೆದಿರುವ ಗೂಗ್ಲಿಗೆ NDA ಡಿಫೆನ್ಸಿವ್ ಆಗಿನೇ ಆಡೋದಿಕ್ಕೆ ಶುರು ಮಾಡಿದೆ. ಇವೆಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶವೊಂದನ್ನು ನಿಮಗೆ ವಿವರಿಸ್ತೀನಿ. ನಮ್ಮ ದೇಶದ ಪ್ರಮುಖ ರಾಜಕೀಯ ಪಕ್ಷಗಳ ಹೆಸರು ಬಹುತೇಕ 3 ಶಬ್ದಗಳಿಂದ ಹುಟ್ಟುಕೊಂಡಿವೆ. ಒಂದು ಇಂಡಿಯನ್, ಎರಡನೆಯದ್ದು ಜನತಾ ಮತ್ತು ಮೂರನೆಯದಾಗಿ ಕಾಂಗ್ರೆಸ್ ಅನ್ನುವಂತಹ ಪದದಿಂದ. 1970ರವರೆಗೂ ಕೂಡ ಭಾರತದಲ್ಲಿ ಹಲವು ರಾಜಕೀಯ ಪಕ್ಷಗಳು ಜನ್ಮ ತಾಳಿದ್ವು. ಆದರೆ 1969ರಲ್ಲಿ ಕಾಂಗ್ರೆಸ್ ಇಬ್ಬಾಗವಾದಾಗ ಕಾಂಗ್ರೆಸ್ ಓ ನೇತೃತ್ವದಲ್ಲಿ 1977ರ ಲೋಕಸಭಾ ಚುನಾವಣೆಯ ವೇಳೆಗೆ ಬಹುತೇಕ ಎಲ್ಲ ವಿರೋಧ ಪಕ್ಷಗಳನ್ನು ಒಳಗೊಂಡ ಜನತಾ ಪಕ್ಷ ಜನ್ಮ ತಾಳಿತು. ಕಾಂಗ್ರೆಸ್ ಓ, ಜನಸಂಘ ಸೇರಿದಂತೆ ಹಲವು ಪಕ್ಷಗಳನ್ನು ಒಳಗೊಂಡ ಜನತಾ ಪಕ್ಷ ಸ್ಥಾಪನೆ ಆಗಿತ್ತು. ಆಗ ಮೈತ್ರಿಕೂಟದ ಬದಲು ಎಲ್ಲಾ ಸಿದ್ಧಾಂತಗಳ ಪಕ್ಷಗಳು ಸೇರಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಅನ್ನು ಎದುರಿಸುವುದಕ್ಕೆ, ವಿಶೇಷವಾಗಿ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದ ನಂತರ ಜನತಾ ಪಕ್ಷವನ್ನ ಕಟ್ಟಿದ್ರು. ಆದರೆ ಬಳಿಕ ಕಾಂಗ್ರೆಸ್ ಮತ್ತು ಜನತಾ ಪಕ್ಷದಿಂದ ಒಡೆದು ಅದೇ ಹೆಸರಿನ ಜೊತೆಗೆ ಇನ್ನೂ ಹಲವು ಪಕ್ಷಗಳು ಹುಟ್ಟುಕೊಂಡಿವೆ. ಮೊದಲಿಗೆ ಕಾಂಗ್ರೆಸ್ ಹೆಸರಿನಲ್ಲಿ ಜನ್ಮ ತಾಳಿರುವಂತಹ ಪ್ರಮುಖ ಪಕ್ಷಗಳ ಪಟ್ಟಿಯನ್ನು ತೋರಿಸ್ತೀನಿ. NCP, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಹಾಗೆಯೇ TMC, ತೃಣಮೂಲ ಕಾಂಗ್ರೆಸ್ ಪಾರ್ಟಿ, YSR ಕಾಂಗ್ರೆಸ್ ಪಾರ್ಟಿ, YSR ಕಾಂಗ್ರೆಸ್. ಇವಿಷ್ಟೇ ಅಲ್ಲದೆ ಕೇರಳ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸೇರಿ ಹಲವು ಕಾಂಗ್ರೆಸ್ ಹೆಸರಿನ ಪಕ್ಷಗಳು ನಮ್ಮ ದೇಶದಲ್ಲಿ ರಚನೆ ಆಗಿವೆ. ಇನ್ನು ಎರಡನೇದಾಗಿ ಜನತಾ ಅನ್ನೋ ಹೆಸರಲ್ಲಿ ಹುಟ್ಟಿಕೊಂಡ ಪಕ್ಷಗಳನ್ನ ನಿಮಗೆ ತೋರಿಸ್ತೀನಿ. BJP, ಭಾರತೀಯ ಜನತಾ ಪಾರ್ಟಿ, BJD, ಬಿಜು ಜನತಾದಳ, JDU, ಜನತಾದಳ ಯುನೈಟೆಡ್, RJD, ರಾಷ್ಟ್ರೀಯ ಜನತಾದಳ, JDS, ಜನತಾದಳ ಸೆಕ್ಯುಲರ್. ಇಲ್ಲೂ ಅಷ್ಟೇ ಜನತಾ ಹೆಸರಿನಲ್ಲಿ ಇನ್ನೂ ಹಲವು ಪಕ್ಷಗಳು ಸ್ಥಾಪನೆಯಾಗಿವೆ. ಜನತಾ ದಳ ರಾಜ್ಯದಲ್ಲಿ ಆಡಳಿತ ನಡೆಸಿದಂತಹ ಪಕ್ಷ ಆಗಿತ್ತು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಜನತಾ ದಳದಿಂದ, ಚಕ್ರ ಸಿಂಬಲ್ ಅಲ್ಲಿ. ಈ BJD, RJD, JDS, JDUಗಳೆಲ್ಲ ಇದಾವಲ್ಲ, ಇವೆಲ್ಲವೂ ಕೂಡ ಆ ಜನತಾ ದಳದ ಕೂಸುಗಳು. ಹಾಗೆಯೇ ಸಮಾಜವಾದಿ ಜನತಾ ದಳ ಎಂಬ ಪಕ್ಷವನ್ನ ದೇವೇಗೌಡರು 1989ರ ಚುನಾವಣೆಯ ವೇಳೆ ಕರ್ನಾಟಕದಲ್ಲಿ ಕಟ್ಟಿದ್ರು. ಮೂರನೇದಾಗಿ ಇಂಡಿಯನ್ ಅನ್ನೋ ಹೆಸರಿನ ಜೊತೆಗೆ ಸ್ಥಾಪನೆಯಾದಂತಹ ಪಕ್ಷಗಳು ಯಾವೆಲ್ಲ ಅನ್ನೋದನ್ನ ನೋಡೋದಾದ್ರೆ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, CPI, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, CPIM, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸ್ವಾದಿ, AIADMK, ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ. ಹೀಗೆ ಹಲವು ಪಕ್ಷಗಳು ತಮ್ಮ ಹೆಸರಿನಲ್ಲಿ ಇಂಡಿಯಾವನ್ನ ಸೇರಿಸಿಕೊಂಡಿವೆ. ಜನರನ್ನ ತಮ್ಮತ್ತ ಸೆಳೆಯೋದಿಕ್ಕೆ, ವೋಟ್ ಗಿಟ್ಟಿಸಿಕೊಳ್ಳೋದಿಕ್ಕೆ ಹಾಗೂ ಸುಲಭವಾಗಿ ಜನರ ಬಾಯಲ್ಲಿ ಪಕ್ಷದ ಹೆಸರು ಹರಿದಾಡಬೇಕು ಎಂಬ ಕಾರಣಗಳಿಂದಾಗಿನೇ ಆಕರ್ಷಕ ಹೆಸರುಗಳನ್ನ ಪಕ್ಷಗಳಿಗೆ ನಾಮಕರಣ ಮಾಡ್ತಾರೆ. ಹೆಸರಲ್ಲೇ ಪಕ್ಷದ ಉದ್ದೇಶ, ಸಿದ್ಧಾಂತ, ರಣತಂತ್ರಗಳು ಅಡಗಿಕೊಂಡಿವೆ. ಇದೀಗ ಮಹಾಮೈತ್ರಿ ಇಂಡಿಯಾ ಅನ್ನೋ ಹೆಸರಲ್ಲಿ ಮೋದಿ ನೇತೃತ್ವದ BJPಯ ರಾಷ್ಟ್ರೀಯವಾದದ ಜೊತೆಗೆ ಪೈಪೋಟಿಗೆ ಇಳಿದಿದೆ. ಕೇಸರಿ ಪಡೆಗೆ ಹೆಸರಲ್ಲಿ ಚಮಕ್ ಕೊಡೋದಿಕ್ಕೆ ಮಹಾಮೈತ್ರಿ ಮುಂದಾಗಿದೆ. ಹೀಗಾಗಿ 2024ರಲ್ಲಿ ಏರ್ಪಡಲಿರುವ ಮೋದಿ ವರ್ಸಸ್ ಇಂಡಿಯಾ ಸಮರವನ್ನ ಯಾರು ಗೆಲ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ನಮಸ್ಕಾರ.